ನೋಡಿ, ಬಿಡದಿ ಟೌನ್ಶಿಪ್ ಯೋಜನೆಯ ಬಿರುಗಾಳಿ ಸಿಕ್ಕಾಪಟ್ಟೆ ಜೋರಾಗಿ ಬೀಸ್ತಾ ಇದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ ಬಿ.ವೈ. ವಿಜೇಂದ್ರ ಅವರು. ಬಿಡದಿ ಟೌನ್ಶಿಪ್ ಯೋಜನೆಯ ಕುರಿತು ರಾಹುಲ್ ಗಾಂಧಿ ಅವರಿಗೆ ಪತ್ರ ಹೋಗಿದೆ. ರೈತರ ಹಿತಾಸಕ್ತಿಗಳ ವಿರುದ್ಧವಾಗಿ ಫಲವತ್ತಾದ ಭೂಮಿಯನ್ನ ಕಬಳಿಕೆ ಮಾಡುವ ಹುನ್ನಾರ ನಡೀತಾ ಇದೆ. ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಜಮೀನು ಕಬಳಿಸುವ ಯತ್ನ ನಡೆದಿದೆ. ಕೂಡಲೇ ತಾವು ಮಧ್ಯಪ್ರವೇಶ ಮಾಡಬೇಕು, ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ಬಿ.ವೈ. ವಿಜೇಂದ್ರ ಅವರು ಲೆಟರ್ ಬರೆದಿದ್ದಾರೆ. ಕಣ್ಣೀರು ಹಾಕ್ತಾ ಇರುವಂತಹ ರೈತರ ನೋವನ್ನು ಆಲಿಸಿ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಲೆಟರ್ನ ಬರೆದಿದ್ದಾರೆ ವಿಜೇಂದ್ರ ಅವರು. ರಾಹುಲ್ ಗಾಂಧಿ ಅವರಿಗೆ ಬರೆದಿರ್ತಕ್ಕಂಥ ಪತ್ರದ ಸಾರಾಂಶವನ್ನು ಗಮನಿಸ್ತಾ ಇದ್ದೀವಿ. ನೀವು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ, ತಾವು ಮಧ್ಯಪ್ರವೇಶ ಮಾಡಬೇಕು, ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು ಬಳಕೆ ಮಾಡಿಕೊಳ್ಳುವ ಪ್ರಯತ್ನ ನಡೀತಾ ಇದೆ. ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಜಮೀನನ್ನು ಕಬಳಿಸುವ ಯತ್ನವನ್ನೇ ನಡೆಸಲಾಗ್ತಾ ಇದೆ. ಹೀಗಾಗಿ ರಾಹುಲ್ ಗಾಂಧಿಯವರು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ರೈತರ ಕಣ್ಣೀರನ್ನು ಒರೆಸಬೇಕು ಅಂತ ಬಿ.ವೈ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ಆಗ್ರಹಿಸಿದ್ದಾರೆ. ಓಕೆ, ಸೊ ಇದು ಈಗ ನಡೀತಾ ಇರ್ತಕ್ಕಂಥ ಹೋರಾಟ, ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಹೋರಾಟವನ್ನು ಗಮನಿಸ್ತಾ ಇದ್ದೀವಿ. ಈ 9 ಗ್ರಾಮಗಳ 7,881 ಎಕರೆಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಸೊ ಇದು ಇವತ್ತು ನಡೀತಾ ಇರ್ತಕ್ಕಂಥ ಹೋರಾಟದ ವಿಚಾರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಂಜನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬರೋಣ. ನೋಡಿ, ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆಯಿಂದಾಗಿ ಬಿಡದಿ ಸುತ್ತಲೂ ಕೂಡ ಹಸಿರಿದೆ, ಈ ಹಸಿರನ್ನ ಬರಡು ಮಾಡಬೇಡಿ ಅನ್ನುವಂತಹ ಒಕ್ಕಲ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಿದೆ. ಆದರೆ ಬಿಡದಿಯ ಸುತ್ತಮುತ್ತಲಿರುವಂತಹ ಹಸಿರಿನ ಹಸಿರು ಎಷ್ಟಿದೆ, ಜೊತೆಗೆ ಬಿಡದಿಯ ಜನರು ಏನು ಹೇಳ್ತಾರೆ, ಬಿಡದಿಯ ರೈತರು ಆಕ್ಚುಲಿ ಪರಿಸ್ಥಿತಿ ಏನು, ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ನಾನು ಇವತ್ತು ಬಿಡದಿಯಲ್ಲಿರುವಂತಹ ರೈತರ ಜೊತೆಗೆ ಅವರ ಮೂಲಕ, ಅವರ ಬೈಕ್ನಲ್ಲಿ ಹೋಗಿ ಇವತ್ತು ಕಂಪ್ಲೀಟ್ ಆಗಿ ಬಿಡದಿಯನ್ನು ರೌಂಡ್ಸ್ ಹಾಕೋದ್ರ ಮೂಲಕ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. 1 ಎಕರೆಯಲ್ಲಿ 40 ತೆಂಗಿನ ಸಸಿ ಹಾಕಿದ್ದೀವಿ, 7 ತಿರ್ಪೇನ್ ಮರ ಹಾಕಿದ್ದೀವಿ, 14 ಮಾವಿನ ಮರ ಹಾಕಿದ್ದೀವಿ. ಸೊ ನಾವು ಚಿಕ್ಕ ವಯಸ್ಸರಿಂದ ಅದನ್ನ ಸಾಕಿ ಸಲುವಿ ಬೆಳೆಸಿರುವಂತವ್ರು ನಮ್ಮ ಮುಂದೆ ಕಡಿಯೋದಕ್ಕೆ ನಮ್ಗಂತೂ ಒಪ್ಪಿಗೆ ಇಲ್ಲ. ಮತ್ತೆ ಈ ಭೂಮಿ ಏನ್ ಕಿತ್ಕೊಳಕ್ ಬರ್ತಾ ಇದಾರಲ್ವಾ ಈ ಸರ್ಕಾರ, ಈ ಪ್ರಕೃತಿನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಟೋಟಲ್ 9,600 ಎಕರೆ ಏನು ಅಕ್ವೇರ್ ಮಾಡ್ತಿದ್ದಾರಲ್ಲ, ಆ ಫುಲ್ಲು ವಿಸ್ತೀರ್ಣ ಕಾಣಿಸ್ತಾ ಇದೆ. ಆ ವಿಸ್ತೀರ್ಣನ ನೀವು ಓವರ್ ಟ್ಯಾಂಕಲ್ಲಿ ನೋಡಿದರೆ ಸ್ವರ್ಗ ಕಾಣಿಸುತ್ತೆ ಸ್ವಾಮಿ. ಆ ಸ್ವರ್ಗ ನಾನು ನಿಮಗೆ ತೋರಿಸ್ತೀನಿ, ಒಂದ್ಸತಿ ಬನ್ನಿ ನೋಡೋಣ. ಓಕೆ, ಬಿಡದಿಯ ಸ್ವರ್ಗ ಏನಿದೆ, ಬಿಡದಿ ಅನ್ನೋದು ಬರೀ ಬಂಜರ್ ಭೂಮಿ ಅಲ್ಲ, ಇದು ಸ್ವರ್ಗ ಅಂತೆ. ಈ ಒಂದು ಸ್ವರ್ಗವನ್ನ ತೋರಿಸುವಂತ ಪ್ರಯತ್ನವನ್ನ PNS ವಿಸ್ತಾರ ನ್ಯೂಸ್ ಇವತ್ತು ತಿಮ್ಮಯ್ಯ ಇವರು ರೈತರು, ಇವರ ಭೂಮಿ ಕೂಡ ಸುಮಾರು 1.5 ಎಕರೆ ಅಲ್ಲ ಸರ್? 1 ಎಕರೆ 20 ಗುಂಟೆ, 1.5 ಎಕರೆ ಇದೆ. ಸೊ ಅದರಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಾನು ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ಲಿ ನನಗೆ 36 ವರ್ಷ. 36 ವರ್ಷ, 5 ವರ್ಷದಲ್ಲಿ ಸ್ಟಾರ್ಟ್ ಮಾಡಿರೋದು ನಾನು ಗಿಡ ನೆಡೋದಕ್ಕೆ. ನಾನೊಂಥರ ಪರಿಸರ ಪ್ರೇಮಿನೇ. ನನ್ನ ಮುಂದೆ ನೆಟ್ಟಿರುವಂಥ ಗಿಡ ಅದು ಸದೃಢವಾಗಿ ಬೆಳೀಬೇಕು, ಆ ಥರ ನೋಡ್ಕೊಂಡಿದ್ದೀನಿ ನನ್ನ ಭಾಗದಲ್ಲಿ. ನೋಡಿ, ಯಾವುದೇ ಭೂಮಿ ಖಾಲಿ ಇಲ್ಲ. ತೆಂಗಿನ ಮರ ಕಾಣಿಸುತ್ತೆ, ಅಡಿಕೆ ಮರ ಕಾಣಿಸುತ್ತೆ. ಅಡಿಕೆ ಮರ ನೋಡಿ, 4 ಹಸ ಕಟ್ಟಿಕೊಂಡು 100 ಮೊಟ್ಟೆ ಮೇಯಿಸ್ಕೊಂಡ್ರೆ ಆರಾಮಾಗಿ ಜೀವನ ಮಾಡ್ತಾರೆ, ಯಾವುದೇ ಟೆನ್ಷನ್ ಇಲ್ಲ ಸರ್. ಇವಾಗ ಯಾವ್ದಾದ್ರು ಒಂದು ಕಂಪ್ನಿಗೆ ಹೋದ್ರೆ ಫುಲ್ಲು ಜಾಗ ಸಖತ್ತಾಗಿದೆ ಕಣ್ರಿ, ಫುಲ್ಲು ನೋಡಿ. ಬರಡು ಭೂಮಿ ಅಂತ ಹೇಳ್ಬಿಟ್ಟಿದ್ರಲ್ರಿ, ಏನಿಲ್ಲ, ರೈತರು ಅಲ್ಲಿ ವ್ಯವಸಾಯನೇ ಮಾಡ್ತಿಲ್ಲ, ಅಲ್ಲಿ 80% ವ್ಯವಸಾಯ ನಡ್ತಿಲ್ಲ, ಎಲ್ಲ ಬರಡು ಭೂಮಿ, ಅದನ್ನ ನಾವು ಅಕ್ವಿಸಿಷನ್ ಮಾಡಕ್ಕೆ ಅಂತ ಹೇಳ ಸ್ಟೇಟ್ಮೆಂಟ್ ಕೊಟ್ರಲ್ರಿ. ಇವಾಗ ಬರಡು ಭೂಮಿ ಆದ್ರೆ ಸರ್, ಈ ಕಲ್ಲು ಕಾಣಿಸ್ಬೇಕು, ಇಲ್ಲಾಂದ್ರೆ ಕಲ್ಲು ಕಾಣಿಸ್ಬೇಕು. ನೀವು ಎಲ್ಲಾದ್ರೂ ನೋಡ್ತಾ ಇದ್ದೀರಾ? ಎಲ್ಲಿ ನೋಡಿದ್ರು ಗ್ರೀನೇ, ಯಾವ ಕಡೆ ನೋಡಿದ್ರು ಗ್ರೀನೇ. ಗ್ರೀನ್ ಬರೋಕ್ಕೆ ಚಾನ್ಸಸ್ ಯಾವ ಕಡೆಯಿಂದ? ರೈತ ಇದ್ರೆ ತಾನೇ ಗ್ರೀನ್ ಬರೋಕ್ಕೆ ಸಾಧ್ಯ.
ಇಲ್ಲಿರೋ ಫಲವತ್ತಾಗಿರೋ ಭೂಮಿನ ಫಾರಿನರ್ ಕೊಟ್ಬಿಟ್ಟು ತಿರ್ಗಿ ಅಲ್ಲಿಂದ ತರ್ಸ್ಕೊತೀರಾ, ರವಾನೆ ಮಾಡಿಸ್ಕೊತೀರಾ? ಅಲ್ಲ ಸರ್, ಈಗ 9,000 ಎಕರೆ ಬರೀ ರೈತರ ಭೂಮಿ, ರೈತರದ್ದು ಅಂತ ನಾವು ಹೇಳ್ತಿದೀವಿ. ರೈತರು ಒಂದು ಪಕ್ಷ ಆದ್ರೆ ಮತ್ತೊಂದು ಪಕ್ಷದಲ್ಲಿ ನಾವು ನೋಡೋದಾದ್ರೆ ಸರ್, ಆ 9,000 ಎಕರೆಯಲ್ಲಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಜೀವ ಸಂಕುಲ ಇದೆ. ಅವುಗಳ ಕತೆ ಏನು? ಏಕಾಏಕಿಯಾಗಿ ಇವ್ರು ಬುಲ್ಡೋಸರ್ ತಂದ್ಬಿಟ್ಟು ಇದನ್ನೆಲ್ಲ ತೆಗಿಯಕ್ಕೆ ಶುರು ಮಾಡ್ಬಿಟ್ರೆ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಯೋಚನೆ ಮಾಡ್ಬೇಕು, ರೈತರ ಪ್ರಾಣಿ ಪಕ್ಷಿ ಬಗ್ಗೆನೂ ಯೋಚನೆ ಮಾಡಬೇಕು ಸರ್. ಪ್ರತಿಯೊಬ್ಬ ರೈತನ ಕಡೆನೂ 3 ಇಂದ 4 ಹಸುಗಳಿದೆ, ಗೋಮಾತೆ ಇದೆ. ಅದನ್ನೆಲ್ಲ ತಗೋಗಿ ಎಲ್ಲಿ ಬಿಡ್ತೀರಾ ನೀವು? ಬೇರೆ ಎಲ್ಲಾದ್ರೂ ಪರ್ಯಾಯ ತೋರಿಸಿದ್ದೀರಾ? ಇಲ್ಲಿ ಬಿಟ್ಬಿಟ್ಟು ಸಾಕ್ತೀವಿ ಅಂತ ಏನೂ ಇಲ್ಲ. ಇವಾಗ ರೈತನಿಗೆ 2.5 ಕೋಟಿ ಕೊಟ್ಬಿಡ್ತೀರಾ, ಹಸುಗಳಿಗೆ ಏನಾಗ್ತೀರಾ? ಹಸುಗಳಿಗೆ ಏನ್ ಕೊಡ್ತೀರಾ? ಅದಕ್ಕೂ ದುಡ್ಡು ಕೊಡ್ತೀರಾ? ನಮ್ಮ ಭಾಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸರ್, ಆ ಥರ ಸಮಸ್ಯೆಗಳೇ ಇಲ್ಲ. ಡೇಂಜರ್ ಪ್ಲೇಸ್ ಅನ್ನೋದು ಇಲ್ವೇ ಇಲ್ಲ. ಯಾವುದೇ ಪ್ರಾಣಿ ಕಾಟ ಇಲ್ಲ, ಡೇಂಜರ್ ಪ್ರಾಣಿ ಕಾಟ ಇಲ್ಲ, ಯಾವುದೇ ಕೊಲೆ ಸುಲಿಗೆ ಅನ್ನೋ ಕಾಟ ಇಲ್ಲ. ಜೀವನನ ಎಲ್ಲರೂ ಒಗ್ಗಟ್ಟಿನಿಂದ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಆ ಥರ ಯಾವುದೇ ಭಯ ಇಲ್ಲ. ಬಟ್ ಈಗ ಈ ಸರ್ಕಾರ ಬಂದಿರೋ ದೆಸೆಯಿಂದ ನಮಗೆ ನಿದ್ದೆ ಬರ್ತಾ ಇಲ್ಲ ಸರ್. ಭೂಮಿ ಎಲ್ಲಿ ಕಳ್ಕೊಬಿಡ್ತೀವಿ ಅಂತ ನಿದ್ದೆ ಮಾಡ್ತಾ ಇಲ್ಲ. 3 ಹೊತ್ತು ತಿಂತಾ ಇರೋ ಊಟ ಮೈಗತ್ತಾ ಇಲ್ಲ ಸರ್. ಯಾವಾಗ ಯಾವ ಕಡೆಯಿಂದ ಸರ್ಕಾರಿ ಅಧಿಕಾರಿ ಬರ್ತಾನೆ ಅಂದ್ಬಿಟ್ಟು ನಾವು ಮಾಡೋ ಕೆಲಸನೇ ಮರ್ತ್ಬಿಟ್ಟಿದ್ದೀವಿ ಸರ್. ಈಗ ನಾವು ಬನ್ನಗಿರಿ ಓವರ್ ಟ್ಯಾಂಕ್ನ ಮೇಲ್ಭಾಗದಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಮೇಲೆ ಹೋದ್ರೆ ನಿಮಗೆ ಸುಮಾರು 9,600 ಎಕರೆ ಪ್ರದೇಶವಿರುವಂತಹ ಈ ಒಂದು ಬಿಡದಿಯ ಟೌನ್ಶಿಪ್ಗೆ ಯೋಜನೆಯಲ್ಲಿ ರೂಪಿಸಲಾಗಿರುವಂತಹ, ಜೊತೆಗೆ ಸ್ವಾಧೀನ ಪಡಿಸ್ಕೊಳ್ಳೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತಹ 9,600 ಎಕರೆ ಜಾಗದ ವಿಸ್ತಾರವಾದಂತಹ ದೃಶ್ಯವನ್ನ ನಿಮಗೆ ನೋಡೋಕೆ ಲಭ್ಯವಾಗುತ್ತೆ. ಸೊ ಈಗ ನಾನಿರುವಂಥದ್ದು ಬನ್ನಗಿರಿ ಓವರ್ ಟ್ಯಾಂಕ್ನ ಮೇಲಿದ್ದೀನಿ. ಈ ಒಂದು ಓವರ್ ಟ್ಯಾಂಕ್ನ ಮೇಲ್ಭಾಗದಿಂದ ಈ ಬಿಡದಿಯ ಸುತ್ತಮುತ್ತ ಯಾವ ಥರ ಪರಿಸ್ಥಿತಿ ಇದೆ, ಜೊತೆಗೆ ಇದು ಬರಡು ಭೂಮಿನ ಅಥವಾ ನಿಜವಾಗಿ ಫಲವತ್ತಾದಂತಹ ಮಣ್ಣ, ಇದರಲ್ಲಿ ರೈತರು ಜೀವನ ನಡೆಸ್ತಿದ್ದಾರಾ ಅಥವಾ ಖಾಲಿ ಬರಡಾಗಿದೆಯಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸರ್, ಈಗ ನಾವು ಈ ಓವರ್ ಟ್ಯಾಂಕ್ ಮೇಲಿದ್ದೀವಿ. ಏನು ಪ್ರಾರಂಭದಲ್ಲಿ ಈ ಒಂದು ಬಿಡದಿಯ ಸುತ್ತಮುತ್ತಲಿನ ಪ್ರದೇಶ ಎಲ್ಲವೂ ಕೂಡ ಬರಡಾಗಿದೆ. ಅಲ್ಲಿ ರೈತರು ಯಾರು ಕೂಡ ವ್ಯವಸಾಯ ಮಾಡ್ತಿಲ್ಲ. 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಹೇಳಿಕೆಗಳನ್ನು ಸ್ವತಃ CM ಅವರು ಹೇಳ್ತಿದ್ರು. ಸೊ ಬರಡಾದಂತಹ ಭೂಮಿಯ ಅಥವಾ ಬರಡಾದಂಥ ಬಿಡದಿಯ ಅಥವಾ ಫಲವತ್ತಾದಂಥ ಬಿಡದಿಯ, ನೀವೇ ಹೇಳೋದಾದ್ರೆ? ಸರ್, ಆಕ್ಚುಲಿ ನಾವು ಸರ್ಕಾರಕ್ಕೆ ಎಷ್ಟೋ ಚಾನಲ್ಗಳ ಮುಖಾಂತರ, ಫೇಸ್ಬುಕ್ ಲೈವ್ ಮುಖಾಂತರ ನಾವು ನಮ್ಮ ಪ್ರದೇಶನ ತೋರಿಸಿದ್ದೀವಿ. ಅವ್ರ ಬಾಯಲ್ಲಿ ಬರ್ತಾ ಇರೋದು ಒಂದೇ, ಅಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇಲ್ಲ, ಬರಡು ಭೂಮಿ ಅಂತ ಹೇಳ್ತಿದ್ದಾರೆ. ಸೊ ಈ ಪ್ರದೇಶನ ಯಾರಾದ್ರೂ ಬರಡು ಭೂಮಿ ಹೇಳ್ತಾರ? ನೋಡಿ, ಅವ್ರಿಗಂತೂ ಬರೋಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ಈಗ ಯಾರು CM ಆಗಿದಾರಲ್ಲ, DK ಶಿವಕುಮಾರ್, ಅವರಂತೂ ಬರೋಕ್ಕೆ ಪುರುಸೊತ್ತಿಲ್ಲ ಪಾಪ. ಅವರು ಬರೋಕ್ಕೆ ಇಲ್ಲಿ ಧೈರ್ಯನೂ ಮಾಡ್ತಾ ಇಲ್ಲ. ನಾವೇ ತೋರಿಸ್ತಾ ಇದ್ದೀವಿ ಇದು ಬರಡು ಭೂಮಿನ ಅಂತ. ಅವರೇ ಹೇಳಿ. ನೋಡಿ, ಎಷ್ಟು ತೆಂಗಿನ ಮರ ಕಾಣಿಸ್ತಾ ಇದೆ ಸರ್, ಅಡಿಕೆ ಮರ ಕಾಣಿಸ್ತಾ ಇದೆ, ಬೇವಿನ ಮರ ಕಾಣಿಸ್ತಾ ಇದೆ, ತುರ್ಪೇನ್ ಮರ ಕಾಣಿಸ್ತಾ ಇದೆ. ಇದರಿಂದ ಎಷ್ಟು ಆಮ್ಲಜನಕ ಉತ್ಪತ್ತಿ ಆಗ್ತಾ ಇರ್ಬೋದು. ಈ ಆಮ್ಲಜನಕನ ಅಕ್ವೇರ್ ಮಾಡ್ಬಿಟ್ಟು ನೀವು ಎಲ್ಲಿ ಉತ್ಪತ್ತಿ ಮಾಡ್ತೀವಿ? ಬೆಂಗಳೂರನ್ನ ತುಂಬ ಓವರ್ಲೋಡ್ ಆಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ, ಬೆಂಗಳೂರಿನಲ್ಲಿ ಕಿರಿಕಿರಿ ಹೆಚ್ಚಾಗ್ತಿದೆ. ಅತಿ ಹೆಚ್ಚಾಗಿ ಜನ ಬೆಂಗಳೂರಿನಲ್ಲೇ ಸೇರಿದ ಕಾರಣದಿಂದ ಅನೇಕ ಸಮಸ್ಯೆಗಳಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಇರುವಂಥ ಹೊರೆಯನ್ನು ತಪ್ಪಿಸಬೇಕು, ಕಡಿಮೆ ಮಾಡಬೇಕು ಅಂತೇಳಿ ನೀವು ಟೌನ್ಶಿಪ್ ಪ್ಲಾನನ್ನು ಮಾಡ್ತಿದ್ದೀರಾ, ಒಪ್ಕೊಳ್ಬೇಕಾದಂಥ ವಿಚಾರ. ಆದರೆ ರೈತರ ಭೂಮಿಯನ್ನು ಕಸಿದುಕೊಂಡು ಟೌನ್ಶಿಪ್ ಮಾಡಿ ಅಂತೇಳಿ ಯಾರಾದರೂ ಹೇಳಿದ್ರ ಸರ್ ಅಂತೇಳಿ ರೈತರು ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು.